ಹಾಯ್ ಎವ್ರಿವನ್. ಈ ವಿಡಿಯೋನ ನಾವು ನೋಡ್ತಕ್ಕಂಥದ್ದು ಏನು ಅಂತಂದರೆ, ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥದ್ದು ತುಂಬ ಈಸಿ ಅಂತ ಎಲ್ಲ ಅಂದ್ಕೊಂಡಿರ್ತೀವಿ. ಬಟ್ ಎಷ್ಟು ಕಾಂಪ್ಲಿಕೇಶನ್ಸ್ ಇದೆ. ನಾನು 9 ಮಂತ್ಸಿಂದ UPSCಗೆ ಪ್ರಿಪೇರ್ ಆಗುವಾಗ ನಾನು ಫೇಸ್ ಮಾಡಿರ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಏನು, ರಿಯಾಲಿಟಿಯಾಗಿ ಗೌರ್ಮೆಂಟು ಯಾವ ರೀತಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಇದನ್ನೆಲ್ಲ ಈ ವಿಡಿಯೋನಲ್ಲಿ ನಾವು ಮಾತಾಡೋಣ. ಮೊದಲಿಗೆ ಒಂದೇ ಒಂದು ಎಕ್ಸಾಂಪಲ್ ತೊಗೊತೀನಿ. 2024ನಲ್ಲಿ UPSC ಬೋರ್ಡ್ ಅನೌನ್ಸ್ ಮಾಡಿರ್ತಕ್ಕಂಥ ಸೀಟ್ಸ್, ವೇಕೆನ್ಸಿ ಸೀಟ್ಸ್ ಎಷ್ಟು ಅಂತಂದರೆ 1056 ಸೀಟ್ಸ್. ಅದಕ್ಕೆ ಕಾಂಪಿಟೇಷನ್ ಇದೆ ಎಷ್ಟಿದೆ ಅಂದರೆ 13.5 ಲಕ್ಷ ಜನ ಅಪ್ಲೈ ಮಾಡಿದ್ದಾರೆ. ಸೊ ಇದರಲ್ಲೇ ಅನ್ಕೋಬೋದು, ಯಾವುದೇ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಗೌರ್ಮೆಂಟ್ ಜಾಬ್ಗೆ ತುಂಬಾ ಕಾಂಪಿಟೇಷನ್ ಇದೆ. ಅದರಿಂದಾಗಿ ಕಾಂಪಿಟೇಷನ್ಸ್ ತುಂಬ ಇದೆ. ನೀವು ಅದಕ್ಕೆ ಪಕ್ಕಾ ರೆಡಿ ಇದ್ದೀರಾ ಅಂದರೆ ಈ ಎಕ್ಸಾಮಿಗೆ ಬನ್ನಿ. ಇದು ಫಸ್ಟು ಸಜೆಷನ್ ನಾನು ಕೊಡ್ತಕ್ಕಂಥದ್ದು. ಎರಡನೇ ವಿಷಯ ಏನು ಅಂತಂದರೆ, ಗೌರ್ಮೆಂಟ್ ಯಾವುದೇ ರೀತಿಯಾದ ಅಶ್ಯೂರೆನ್ಸ್ನ ಕೊಡಲ್ಲ. ಈ ವರ್ಷ ನಾನು KS ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದೀನಿ ಅಂದರೆ ಮುಂದಿನ ವರ್ಷನೂ ಕಂಡಕ್ಟ್ ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ ಅಂತಲೇ ಗೌರ್ಮೆಂಟ್ ಹೇಳುತ್ತೆ. ಸೊ 2 ವರ್ಷಕ್ಕೊಂದ್ಸರಿ ಏನಾರು ಕಂಡಕ್ಟ್ ಮಾಡ್ಬೋದು, 3 ವರ್ಷಕ್ಕೊಂದ್ಸರಿ ಏನಾರು ಕಂಡಕ್ಟ್ ಮಾಡ್ಬೋದು. ಗೌರ್ಮೆಂಟ್ ಅವರು ಯಾವುದೇ ರೀತಿಯಾದ ಅಶ್ಯೂರೆನ್ಸ್ನ ಕೊಡಲ್ಲ, ನಾನು ಕಂಡಕ್ಟ್ ಮಾಡೇ ಮಾಡ್ತೀನಿ, ನೀವು ಜಾಬ್ನ ತೊಗೋಬೋದು ಅನ್ನೋ ಥರ. ಬಟ್ ಒಂದು ಅಶ್ಯೂರೆನ್ಸ್ಗೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ, ಒಂದು ಬ್ಯಾಕಪ್ ಜಾಬ್ನ ನಾವು ತೊಗೋಬೇಕು. ಫಸ್ಟು ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ ತಕ್ಷಣ ಒಂದು ಜಾಬ್ನ ತೊಗೊಳ್ಳಿ. ಒಂದು ಜಾಬ್ನ ತೊಗೊಂಡು ಆ ಜಾಬಲ್ಲಿ ವರ್ಕ್ ಮಾಡಿಕೊಂಡು ಬ್ಯಾಕಪ್ ಜಾಬಾಗಿ ಅದನ್ನು ಇಟ್ಕೊಂಡು, ಮೇಯ್ನಾಗಿ ನಿಮ್ಗೆ ಹೆಂಗಿದ್ರು ಗೌರ್ಮೆಂಟ್ ಎಕ್ಸಾಮ್ಗೆ ಈ ಪೊಸಿಷನಿಗೆ ನಾನು ಹೋಗಬೇಕು ಅಂತ ಅನ್ಕೊತಿದ್ದೆ, ಒಂದು KS ಆಫೀಸರ್ ಆಗಬೇಕು ಅಂದ್ಕೊಂಡಿದ್ದೆ ಅಂದರೆ ಆ ಆಸೆ ನಿಮ್ಮ ಒಳಗಡೆ ಇದ್ದೇ ಇರುತ್ತೆ. ಒಂದು ಜಾಬ್ನ ತೊಗೊಂಡು ಅದಕ್ಕೋಸ್ಕರ ಪ್ರಿಪೇರ್ ಆಗಿ ಸ್ಟಾರ್ಟ್ ಆಗಿ. ಇದು ಸೆಕೆಂಡ್ ಅಡ್ವೈಸ್ ನಾನು ಕೊಡ್ತಕ್ಕಂಥದ್ದು. ಕಾಂಪಿಟೇಷನೆಲ್ಲ ಬಿಟ್ಟಾಕಿ ನೀವು ಪರ್ಫೆಕ್ಟಾಗಿ ಓದ್ತೀರಾ ಅಂತಂದರೆ, ಪರ್ಫೆಕ್ಟಾಗಿ ಫೀಲ್ಡ್ನ ಅನಲೈಸ್ ಮಾಡ್ತೀರಾ ಅಂದರೆ, ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ತೀರಾ, ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಪರ್ಫೆಕ್ಟಾಗಿ ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಎಕ್ಸಾಮ್ನ. ಒಂದು ಬ್ಯಾಕಪ್ ಜಾಬ್ನ ಇಟ್ಕೊಂಡು ಬನ್ನಿ ಅಂತ ನಾನು ಸಜೆಷನ್ ಕೊಡ್ತೀನಿ. ಯಾಕಂತಂದರೆ ಇಷ್ಟು ವರ್ಷ ನಮ್ಮ ಅಪ್ಪ ಅಮ್ಮ ಓದಿಸಿರ್ತಾರೆ, ಮತ್ತೇನೂ ಅವರಿಗೆ ಬರ್ಡನ್ ಕೊಟ್ಬಿಟ್ಟು 2 ವರ್ಷ 3 ವರ್ಷ 5 ವರ್ಷ ಕೂರುವಂಥದ್ದು ನಾವು ಆಗಿರಬಾರ್ದು ಅನ್ನೋಕ್ಕೋಸ್ಕರ ಇದನ್ನು ಹೇಳ್ತೀನಿ. ಮೂರನೇ ವಿಷಯ ಏನು ಅಂತಂದರೆ, ನೀವು ಓದುವಾಗಲೇ ನಿಮ್ಮ ಪರ್ಸ್ಪೆಕ್ಟಿವ್, ನೀವು ಆಲ್ರೆಡಿ ಆಫೀಸರ್ ಆಗಿದ್ದೀರಾ ಅನ್ನೋ ಲೆವೆಲಲ್ಲಿ ನಿಮ್ಮ ಪರ್ಸ್ಪೆಕ್ಟಿವ್ನ ಇಟ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂತಂದರೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಮೇಕ್ಸ್ ಯು ಯುನಿಕ್. ಈಗ ನೀವು ಇಷ್ಟು ಕಾಂಪಿಟೇಷನ್ ಇರುವಾಗ ನಿಮ್ಮ ಆನ್ಸರ್ಸ್ ಯುನಿಕ್ ಆಗಿದ್ದರೆ ಮಾತ್ರನೇ ನೀವು ಸೆಲೆಕ್ಟ್ ಆಗೋಕ್ಕಾಗೋದು, ನೀವು ಬೆಸ್ಟ್ ಅಂತ ಅನ್ನಿಸ್ಕೊಳ್ಳೋದು. ಅದರಿಂದಾಗಿ ನೀವು ಸ್ಟಾರ್ಟಿಂಗ್ನಲ್ಲೇ ಓದುವಾಗಲೇ, ಪ್ರಿಪೇರ್ ಆಗುವಾಗಲೇ ಯುನಿಕ್ಕಾಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಕಂಪ್ಲೀಟಾಗಿ ಆ ಟಾಪಿಕ್ ಅನಾಲಿಸಿಸ್ ಮಾಡಿ. ಯಾವುದೋ ಒಂದು ಟಾಪಿಕ್ನ ತೊಗೊಂಡ್ರೆ ಇದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇದು ಥರ್ಡ್ ಅಡ್ವೈಸ್ ನಾನು ಕೊಡ್ತಕ್ಕಂಥದ್ದು. ನಾನು 9 ಮಂತ್ಸಿಂದ UPSC ಪ್ರಿಪೇರ್ ಆಗ್ತಾಯಿದ್ದೀನಿ. ಅದರಿಂದಾಗಿ ನಾನು ಈ ವಿಷಯಗಳನ್ನೆಲ್ಲ ಅನಲೈಸ್ ಮಾಡಿದ್ದೀನಿ. ಅದರಿಂದಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಯಾವುದೇ ರೀತಿಯಾದ ಗೌರ್ಮೆಂಟ್ ಎಕ್ಸಾಮ್ನ ತೊಗೊಂಡ್ರೂ ಗೌರ್ಮೆಂಟ್ ನಮಗೆ ಯಾವುದೇ ರೀತಿಯಾದ ಅಶ್ಯೂರೆನ್ಸ್ ಕೊಡಲ್ಲ. ನಾವು ನಂಬಿಕೆನ ಇಟ್ಕೊಂಡು ಸೆಲ್ಫ್ ಕಾನ್ಫಿಡೆನ್ಸಿಂದ ನಾವು ಮೂವ್ ಆಗಬೇಕಾಗುತ್ತೆ. ಆಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗೆ ಬಿಟ್ಬಿಡೋಣ ಓದೋದು ಅನ್ನೋ ಲೆವೆಲ್ಗೆಲ್ಲ ಥಿಂಕ್ ಮಾಡಬೇಕಾಗುತ್ತೆ. ನನಗೂ ಒಂದು ಟೈಮಲ್ಲಿ ಹಂಗಂತ ಅನ್ನಿಸ್ತು. ಬಟ್ ಅದನ್ನು ಥಿಂಕ್ ಮಾಡ್ದಲೇ ನೀವು ಮೂವ್ ಆನ್ ಆಗಿ ಹೋದರೆ, ಯಾವುದೋ ಒಂದು ಮೋಟಿವೇಶನ್ನ ಇಟ್ಕೊಂಡು ಮೋಟಿವೇಶನ್ನ ಥಿಂಕ್ ಮಾಡಿಕೊಂಡು ಓದ್ತಾ ಹೋದರೆ, ದಿಸ್ ಈಸ್ ಆಬ್ಸಲ್ಯೂಟ್ಲಿ ಪಾಸಿಬಲ್. Thank you for watching. See you in next video. Bye bye. I am Karthik.